Hello everyone, welcome back to my YouTube channel. ನಾನು ಇವತ್ತು ಕಾರವಾರ್ಗೆ ಬಂದಿದ್ದೀನಿ. ಕಾರವಾರ್ಗೆ ಯಾಕೆ ಬಂದಿದ್ದೀನಿ ಏನು ಅನ್ನೋದನ್ನ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವೆಕೇಶನ್ ಇದ್ದಿದ್ದರಿಂದ ಇಲ್ಲಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ನಾವಿಲ್ಲಿ ರೆಸಾರ್ಟ್ನ ಬುಕ್ ಮಾಡಿದ್ವಿ. ಯಾವ ರೆಸಾರ್ಟ್ಗೆ ಹೋಗ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ. ಫಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ಗೆ ಶ್ರುತಿ ಸಾಗರ್ ಅಂತ ಇಲ್ಲಿ ಚೆನ್ನಾಗಿದೆ ಅಂತ ಅಂದ್ರು ಅಂದ್ಬಿಟ್ಟು ಈ ಹೋಟೆಲಿಗೆ ಬಂದಿದ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೆಸಾರ್ಟ್ ಹತ್ರ ಸಿಗ್ತೀವಿ. ನಾವಿನ್ನ ರೆಸಾರ್ಟ್ ತಲುಪೋ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಟೈಮ್ ಎಲ್ಲ ಮುಗ್ದೋಗಿರುತ್ತೆ ಅಂದ್ಕೊಂಡು ಆನ್ ದ ವೇ ಹೋಗ್ತಾ ಬ್ರೇಕ್ಫಾಸ್ಟ್ ತಿನ್ನೋಣ ಅಂದ್ಬಿಟ್ಟು ಕಾರವಾರ ಸಿಟಿನಲ್ಲೇ ಬ್ರೇಕ್ಫಾಸ್ಟ್ ತಿಂದ್ವಿ. ನಾವಲ್ಲಿ ಕೊಟ್ಟೆ ಇಡ್ಲಿ, ಮಂಗಳೂರು ಬನ್ಸ್, ತಟ್ಟೆ ಇಡ್ಲಿನ ತಗೊಂಡ್ವಿ. ಬ್ರೇಕ್ಫಾಸ್ಟ್ ಆಯಿತು. ನಮ್ಮ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಹೋಗಿದ್ದು ವಾರ್ಶಿಪ್ ಮ್ಯೂಸಿಯಂಗೆ. ಬಟ್ ಅಲ್ಲಿ ಟೈಮಿಂಗ್ಸ್ ಬಂದು ಚೇಂಜ್ ಇದ್ದಿದ್ದರಿಂದ ನಾವು ಹೋಗಿರೋ ಟೈಮಲ್ಲಿ ಕ್ಲೋಸ್ ಇತ್ತು. ಮತ್ತೆ ನಾವು 10-10:30ವರೆಗೂ ವೆಯ್ಟ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ನಾವು ಇವಾಗ ಆನ್ ದ ವೇ ನೋಡ್ಕೊಂಡು ಹೋಗೋಣ ಬರ್ತಾ ಮತ್ತೆ ಲಾಸ್ಟ್ ಒನ್ ಡೇ ನಾವು ಇದನ್ನೆಲ್ಲ ನೋಡೋಣ ಅನ್ನೋ ಪ್ಲಾನ್ ಮಾಡಿದ್ವಿ. ಅದನ್ನ ಮುಗಿಸಿ ನೆಕ್ಸ್ಟ್ ನಾವು ಹೋಗಿದ್ದೆ ರಾಕ್ ಗಾರ್ಡನ್ಗೆ. ಬಟ್ ಅದು ಕೂಡ ಕ್ಲೋಸ್ ಇತ್ತು. ಬಟ್ ಔಟ್ ಸೈಡೇ ಫೋಟೋಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತೆ ಇನ್ಸೈಡ್ ಸ್ವಲ್ಪ ನನ್ನ ಕ್ಯಾಮ್ರಾನ ಝೂಮ್ ಮಾಡಿ ನಾನು ವಿಡಿಯೋನ ತಗೊಂಡಿದ್ದೀನಿ ನೋಡಿ. ನಮ್ಮ ರೆಸಾರ್ಟ್ ಚೆಕ್ ಇನ್ ಬಂದು ಮಾರ್ನಿಂಗ್ 12 o'clock ಇದೆ. ಸೊ ನಾವು ಆನ್ ದ ವೇ ಯಾವ್ಯಾವ ಪ್ಲೇಸ್ ಸಿಗುತ್ತೆ ಅದನ್ನ ಕವರ್ ಮಾಡ್ಕೊಳ್ಳೋಣ ಅನ್ಕೊಂಡು ಬಂದ್ವಿ. ಇಲ್ಲಿ ರಾಕ್ ಗಾರ್ಡನ್ ಅಂತ ಬಂದ್ವಿ. ಬಟ್ ಇದು ಓಪನಿಂಗ್ ಟೈಮ್ ಬಂದು ಮಾರ್ನಿಂಗ್ 10 o'clock ಇದೆ. ಇವಾಗ ಟೈಮ್ ಬಂದು 9 o'clock ಇದೆ. ಇನ್ನ 1 hour ಕಾಯ್ಬೇಕು. ಸೊ ನಾವು ಔಟ್ ಸೈಡ್ ಎಲ್ಲ ನೋಡಿದ್ವಿ. ಬಟ್ ಆ ಸೈಡ್ ನಮ್ಗೆ ಬೀಚ್ ಇದೆ. ಬಟ್ ಒಳಗಡೆ ಎಲ್ಲ ರಾಕ್ ಅಲ್ಲಿ ತುಂಬಾ ಚೆನ್ನಾಗಿ ಕೆತ್ತನೆಗಳೆಲ್ಲ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಅಲ್ಲಿ ನನಗೆ ಬೀಚ್ನ ಕವರ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಗೇಟ್ ಕ್ಲೋಸ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ನಾವು ನಮ್ಮ ಡೆಸ್ಟಿನೇಷನ್ ಆದಂಥ ದೇವಬಾಗ್ ಬೀಚ್ ರೆಸಾರ್ಟ್ನ ರೀಚ್ ಆದ್ವಿ. ಫಸ್ಟ್ ನಾವು ರೆಸಾರ್ಟಲ್ಲಿ ಎಂಟರ್ ಆದ ತಕ್ಷಣ ನಮಗೆ ಈ ರೀತಿ ಕಾಣಿಸ್ತಿದೆ. ನಾವು ಇನ್ನೂ ಚೆಕ್ ಇನ್ ಆಗೋದಕ್ಕೆ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಬೀಚ್ ಸೈಡ್ ಹೋಗೋಣ ಅಂತ ಹೋದ್ವಿ. ನೋಡಿ ನಮ್ಮ ತೇಜು ಏಡಿ ಹಿಡ್ಕೊ ಬಂದಿದ್ದಾನೆ ಕ್ರಾಬ್ನ. ಅದೇ ಸಖತ್ ಚಿಕ್ಕದಾಯ್ತು, ದೊಡ್ಡದಾಗಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಹೆಂಗ್ ಹಿಡ್ದು? ಹಾ, ನೀನ್ ಹಿಡ್ಕೊ ಬಂದ? ದೊಡ್ಡದು ಹಿಡ್ಕೊ ಬರ್ತಾನಂತ ಹೋಗು. ಹಾ, ಇಲ್ಲೇ ಬಿಡು ಪಾಪ. ಏಡಿ ಹಿಡಿಯಕ್ಕೆ ಹೋಗ್ತಾ ಇದ್ದಾರೆ. ಫಸ್ಟ್ ನಾವು ಹೋಗಿದ್ದು ವಾಟರ್ ಸ್ಪೋರ್ಟ್ಸ್ಗೆ ಅಂತ ಹೇಳಿ. ಬಿಕಾಸ್ ಫಸ್ಟ್ ವಾಟರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಆಟ ಆಡಿ ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಇವಾಗ ನಾವು ಹೋಗ್ತಾ ಇರೋ ಎಂಟ್ರೆನ್ಸ್ ಬಂದು ವಾಟರ್ ಸ್ಪೋರ್ಟ್ಸ್ಗೆ ಅಂತ ಇರೋ ಎಂಟ್ರೆನ್ಸ್. ಆರ್ತಿ ಹಚ್ಚಿನಿ. ಆಕ್ಚುಲಿ ಇವಾಗ ಜೆಟ್ಸ್ಕಿ ಆಡೋಣ ಅಂತ ಬಂದಿದ್ದೀವಿ. ಫಸ್ಟ್ ತೇಜನ್ ಕಳಿಸ್ತೀವಿ, ನೆಕ್ಸ್ಟ್ ನಾವು ಹೋಗ್ತೀವಿ. ತೇಜು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ನಾವು ಮಾಡ್ತೀವಿ. ಹೌದಾ, ಇವಾಗ ಶಾರ್ಟ್ ಕರ್ಕೊಂಡು ಹೋಗ್ತೀರಾ? ಮುಂದೆ ಕೂತ್ಕೊಳ್ಳೋ ತೇಜು. ಗ್ಲಾಸ್ ಎಲ್ಲ ಮುಂದೆ ಇಟ್ಕೋಬೇಕಾ? ಏನಾಯ್ತು ಚಿನಿ, ಪಡ್ಕೊಂಡ? ಹೋಗಿ ಹೋಗಿ. ಚೆನ್ನಾಗಿದೆ ಚೆನ್ನಾಗಿದೆ. ಯಾಕೆ ಹೊಡ್ಕೊಳ್ಳುತ್ತೆ? ಅದು ಮುಂದೆ ಇಟ್ಕೋತಿರಲ್ಲ, ಗೊತ್ತಾಗಲ್ಲ ಅದು. ಬಂದ್ಲು ಹಾರ್ಕೊಂಡು. ಈಗ ನೋಡಿ ರಾಧಮ್ಮ ಹೋಗ್ಬೇಕು ಹೋಗ್ಬೇಕು ನೀವು. ಏ ನಂದಿಲ್ವಾ ಅಲ್ಲಿ ರಾಧಮ್ಮ? ಹೊಡ್ಕೊಂಡ ಮುಖಕ್ಕೆ ಏನಾದ್ರು ನಿಮ್ಮ ಅಮ್ಮನ ದೂರ ಕರ್ಕೊಂಡು ಹೋಗ್ಬೇಕು. ಹಿಂಗ್ ನೆಗ್ದಾಗ ಭಯ ಆಗತ್ತಾ?
ಸದ್ಯ ಲಾಂಗ್ ತಗೋಬಿಟ್ಟಿದ್ರೆ ಫುಲ್ ಮುಖ ಎಲ್ಲ ರಕ್ತ ಬಂದ್ಬಿಡೋದು. ನಾನೊಂದು ಲಾಂಗ್ ಹೋಗಿ ಬರಲ್ಲ? ಹೋಗ್ ಬನ್ನಿ ಬ್ರಿಡ್ಜ್ ತನಕ. ಬೇಡಪ್ಪ, ನನ್ನ ಲೈಫಲ್ಲಿ ಇವತ್ತೇ ಜರ್ಕಿಂಗ್. ನಾನು ಫಸ್ಟ್ ಟೈಮ್. ನಮ್ಮ ಅಮ್ಮ ತುಂಬಾ ಸಲ ಆಡೋರೆ. ಹೀಗಾಗ್ಬಾರ್ದು. ನೋಡಿ ಮೇಡಮ್, ಸೇಮ್ ಒಂದೇ ಸತಿ ರೋ ಮಾಡಿದ್ರಿ ನೀವು 4 ಮೀಟರ್ ಹೋಗ್ಬೋದು. ಒಂದು ಈಗ ರೋ ಮಾಡಿ ಟಚ್ ಮಾಡಿ ಬೀಳ್ತೀರಾ? ಆ ಕಡೆಗೆ ಹೋಗ್ಬೇಡ, ಎಲ್ಲ ನೆಗೆಯುತ್ತಲ್ಲೇ. ತ್ರೀ ಕಾಟೇಜಸ್ ನ ತಗೊಂಡಿದೀವಿ. ಅದು ಒಂದು, ಅಂಡ್ ಇಲ್ಲಿ ಪಕ್ಕದಲ್ಲಿ ಒಂದು. ನಾನು ಸೆಂಟರ್ ಮಧ್ಯದ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಕಾಟೇಜ್. ತಕ್ಷಣ ಕಬೋರ್ಡ್, ವಾಶ್ರೂಮ್, ಕೇಸ್ ಆ್ಯಂಡ್ AC. ನಮಗೆ ಏನಿದೆ, ಕಾಫಿ ಪೌಡರ್ ಇದೆ. ಕಾಫಿ ಬೇಕು ಅಂದರೆ ಕಾಫಿ ಮಾಡ್ಕೋಬೋದು. ಮತ್ತು ಮಿಲ್ಕ್ ಪೌಡರ್ ಆ್ಯಂಡ್ ಶುಗರ್ ಆ್ಯಂಡ್ ಗ್ರೀನ್ ಟೀ ಬೇಕಂದರೆ ಗ್ರೀನ್ ಟೀ ಮಾಡ್ಕೋಬೋದು. ಇಲ್ಲಿ ಫ್ಲಾಸ್ಕ್, ಹಾಟ್ ವಾಟರ್ ಬೇಕಂದರೆ ಫ್ಲಾಸ್ಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊಳ್ಳೆ ಬಂದರೆ ಆಲ್ ಔಟ್ ಕೂಡ ಇಟ್ಟಿದ್ದಾರೆ. ವರ್ತ್ ಅನ್ನಿಸ್ತು. ಹೊರಗಡೆ ಹೋದರೆ ನಮಗೆ ವ್ಯೂ ಕೂಡ ತುಂಬ ದೂರದಲ್ಲಿ ಕಾಣಿಸ್ತಿದೆ. ಅದು ನೆಕ್ಸ್ಟು. ಆ್ಯಂಡ್ ಇಲ್ಲಿ ನಮಗೆ ಬೇಜಾರಾದರೆ ಸ್ವಿಂಗ್ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಒಂಥರ. TV ಒಂದಿಲ್ಲ, ಬೋರ್ ಆಗ್ಬೋದು ಅನ್ಸುತ್ತೆ. ಬಟ್ ತುಂಬಾನೇ ಆಕ್ಟಿವಿಟೀಸ್ ಇರೋದ್ರಿಂದ ಬೋರ್ ಆಗುತ್ತಾ ಆಗಲ್ವಾ ಗೊತ್ತಿಲ್ಲ. ಆಕ್ಟಿವಿಟೀಸ್ ಇರೋದ್ರಿಂದ ನಮ್ಗೆ ಹಾಗೆ ಟೈಮ್ ಸ್ಪೆಂಡ್ ಆಗ್ಬೋದು. ಇವಾಗ ಬೇಗ ಫ್ರೆಶ್ ಅಪ್ ಆಗಿ ಬಂದು ಸಿಗ್ತೀನಿ. ನನ್ನ ಫೈನಲ್ ಔಟ್ಲುಕ್ ಬಂದು ಈ ರೀತಿ ಇದೆ. ನನ್ನ ಔಟ್ಫಿಟ್ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇವಾಗ ನಾವು ಫ್ರೆಶ್ ಅಪ್ ಆಗಿ ಲಂಚ್ಗೆ ಅಂತ ಹೋಗ್ತಾ ಇದೀವಿ. ಲಂಚಲ್ಲಿ ಏನಿರುತ್ತೆ ಅನ್ನೋದೆಲ್ಲ ತೋರಿಸ್ತೀನಿ. ನೋಡಿ, ಎಲ್ಲ ರೆಡಿ ಆಗಿ ಲಂಚ್ಗೆ ರೆಡಿ ಆಗಿದ್ದಾರೆ. ಇವಾಗ ಲಂಚ್ಗೆ ಹೋಗ್ತಾ ಇದ್ದೀವಿ. 3 ಪಕ್ಕ ತಗೊಂಡಿದ್ದೀವಿ. ಇದು ನಮ್ಮ ಡೈನಿಂಗ್ ಏರಿಯಾ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇವಾಗ ನಾವು ಲಂಚಿಗೆ ಬಂದಿರೋದ್ರಿಂದ ನಮಗೆ ಇವಾಗ ವೆಜ್ ಮತ್ತು ನಾನ್ ವೆಜ್ ಎರಡೂ ಕೂಡ ಫುಡ್ ಅವೈಲಬಲ್ ಇತ್ತು. ನಾನ್ ವೆಜ್ ಅವ್ರಿಗೆ ಚಿಕನ್ ಮತ್ತು ಪ್ರಾನ್ಸ್ ಇತ್ತು. ಆ್ಯಂಡ್ ವೆಜ್ ಅವ್ರಿಗೆ ಫ್ರೈಡ್ ರೈಸ್, ಸೊಪ್ಪಿನ ಪಲ್ಯ ಆ್ಯಂಡ್ ಮಶ್ರೂಮ್ ಕರಿ ಸಮಥಿಂಗ್ ಏನೇನೋ ಇತ್ತು. ಮತ್ತು ಕ್ಯಾರೆಟ್ ಕೀರು ಎಲ್ಲ ಇತ್ತು. ಟೇಸ್ಟ್ ಕೂಡ ಚೆನ್ನಾಗಿತ್ತು ನಾರ್ಮಲಾಗಿ. ಬಟ್ ಬೇರೆ ಕಡೆ ರೆಸಾರ್ಟಲ್ಲಿ ಇನ್ನೂ ವೆರೈಟೀಸ್ ಇರುತ್ತೆ. ಬಟ್ ಇದು ಓಕೆ, ಸಫಿಷಿಯೆಂಟ್ ಆಗಿತ್ತು. ಮತ್ತು ಟೇಸ್ಟ್ ಕೂಡ ಮನೆಯಲ್ಲಿ ನಾವು ಮಾಡ್ಕೊಂಡು ತಿನ್ನೋ ಥರನೇ ಇತ್ತು. ತುಂಬ ಮಸಾಲೆ ಥರ ಆ ಥರ ಎಲ್ಲ ಏನು ಫೀಲ್ ಆಗಲಿಲ್ಲ. ಫುಡ್ ಟೇಸ್ಟ್ ಬಂದು ಚೆನ್ನಾಗಿತ್ತು. ಬರೀ ವಾಟರ್ ಮೆಲನ್ ತಿಂತಾನೆ ಅಂತ ತೋರಿಸು. ಫೈನಲಿ ಊಟನ ಮುಗಿಸಿ ಇವಾಗ ಒಂದೆರಡು ಫೋಟೋಸ್ನ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. 3:30ಗೆ ನಮಗೆ ಕೆಲವೊಂದು ವಾಟರ್ ಸ್ಪೋರ್ಟ್ಸ್ ಎಲ್ಲ ಇದೆ. ಮತ್ತು ಈವ್ನಿಂಗ್ ನಮಗೆ ಏನಿದೆ, ಇನ್ನು ಕೆಲವು ಆ್ಯಕ್ಟಿವಿಟೀಸ್ ಇದೆ. ಅದನ್ನೆಲ್ಲ ಮುಂದೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿ. ನಾವಿಲ್ಲಿ ಫೋಟೋ ಸೆಷನ್ಗೆ ಅಂತ ಬಂದ್ವಿ. ಬಟ್ ಇಲ್ಲಿ ಮಶ್ರೂಮ್ ಇದೆ. ಚೆನ್ನಾಗಿದೆ, ಏನೂ ಗೊತ್ತಿಲ್ಲ ನನಗೆ. ಚೆನ್ನಾಗಿದೆ ಕಣ, ಚೆನ್ನಾಗಿರೋದಲ್ವಾ? ನೋಡಲಿ, ತುಂಬ ಆಗಿದೆ. ಬಟ್ ಅವ್ರು ನೋಡಿಲ್ಲ, ಮಧ್ಯೆ ಬಿಟ್ಟಿದೆ. ಏನಾಗಿದೆ? ಬ್ಲ್ಯಾಕ್ ಏನಾಗಿಲ್ಲ ಒಳಗಡೆ ನೋಡು. ಈ ನೋಡಿದ್ರಲ್ವಾ, ಈವ್ನಿಂಗ್ ಕೂಡ ತುಂಬಾ ಆ್ಯಕ್ಟಿವಿಟೀಸ್ ಇದೆ. ಸ್ವಲ್ಪ ಹೊತ್ತು ರೂಮ್ಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬೀಚ್ ಸೈಡ್ ಹೋಗಿದ್ವಿ, ಬಟ್ ಸಿಕ್ಕಾಪಟ್ಟೆ ಬಿಸ್ತಿರೋದ್ರಿಂದ ನಿಲ್ಲಕ್ಕೆ ಕೂಡ ಆಗ್ತಾ ಇಲ್ಲ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಟ್ಯಾನ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು. ಸ್ವಲ್ಪ ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಹೋಗಿ ಇವಾಗ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ
ಇವಾಗ ಬೋಟ್ ರೈಡಿಂಗಿಗೆ ಅಂತ ಹೋಗ್ತಾ ಇದೀವಿ. ಸ್ವಲ್ಪ ವಾಟರ್ ಆಕ್ಟಿವಿಟೀಸ್ ಆಡೋಣ ಅಂತ. ಏನೇನಿದೆ ಅಂತ ನೋಡೋಣ. ಹಾಯ್ ಮಾಡಿ, ಹಾಯ್ ಮಾಡಿ. ಕಾಳಿಕಂಬ ಟೆಂಪಲ್ಗೆ ಹೋಗ್ತಾ ಇದೀವಿ ಬೋಟಲ್ಲಿ. ಇದೆಲ್ಲ ಫುಲ್ಲು ಹೇಡಿ ಮರಿಗಳೇನು ಫೋನ್ ಮಾಡಿರೋದೆಲ್ಲ. ನಾವು ಆಕ್ಚುಲಿ ಟೆಂಪಲ್ ನೋಡೋಣ ಅಂತ ಬಂದಿದ್ವಿ, ಬಟ್ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಕ್ರಾಬ್ದು ಇಷ್ಟು ಮರಿಗಳೆಲ್ಲ ಕಾಣಿಸುತ್ತೆ ಅಂತ. ಇರುತ್ತೆ ತುಂಬ ಚಿಕ್ಕದು ಕ್ರಾಬ್ ಇದೆ. ಅದು ಎಲ್ಲ ಇವಾಗ ಮೊಟ್ಟೆಯಿಂದ ಹೊರಗಡೆ ಬಂದು ಅದು ಹೋಲ್ಗೆ ಹೋಗುತ್ತೆ ಅಂತ ಹೇಳಿದ್ರು. ಸೊ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಫುಲ್ ಮ್ಯಾಂಗೋ ಫಾರೆಸ್ಟ್ ಒಳಗಡೆ ಸಿಕ್ಕಾಬಟ್ಟೆ ಕ್ರಾಬ್ಸ್ ಇದೆ. ನೋಡ್ತಾ ಇರ್ಬೋದು ಈ ಕಡೆ ಬಂದರೆ ಮ್ಯಾಂಗ್ರೋ ಫಾರೆಸ್ಟ್ ಇದೆ, ಅದರೊಳಗಡೆ ಬಂದರೆ ಟೆಂಪಲ್ ಅಂತೆ. ನಮಗಂತೂ ಕ್ರಾಬ್ ಸಿಕ್ಕಾಬಟ್ಟೆ ಕಾಣಿಸ್ತು. ಚೆನ್ನಾಗಿದೆ ಈ ಪ್ಲೇಸ್ ಒಂಥರ. ಈ ಟೆಂಪಲಿಂದ ಔಟ್ ಸೈಡು 2 ಬಾವಿಗಳಿದೆ. ಸರೌಂಡಿಂಗ್ ಫುಲ್ ಸಾಲ್ಟ್ ವಾಟರ್, ಬಟ್ ಆ 2 ಬಾವಿಲಿ ಮಾತ್ರ ಸ್ವೀಟ್ ವಾಟರ್ನ ನೋಡ್ಬೋದು. ಇಲ್ಲಿಂದ ನಾವು ರಿಟರ್ನ್ ಆದ್ಮೇಲೆ ಮತ್ತೆ ನಾವು ಸ್ವಲ್ಪ ವಾಟರ್ ಗೇಮ್ಸ್ ನ ಆಡಿದ್ವಿ, ಬಟ್ ನಾನು ಆ ಕ್ಲಿಪ್ ಮಕ್ಕಳಿಗೆ ಬೇಕಂದ್ರೆ ಹಾರ್ಲಿಕ್ಸು ಇಲ್ಲಾಂದ್ರೆ ಕಾಫಿನ ಈ ಕಾಫಿ ಹಾರ್ಲಿಕ್ಸ್ ತಗೊಂಡಿನಿ ಮತ್ತೆ ಹೇಗೆ ಕೊಡ್ತೀನಿ ಕಾಫಿ ಬೀಚ್ ಸೈಡ್ ಸಂಜೆ ಮುಂಚೆ ಇದೆ ಬಿಸ್ಕೆಟ್ ಈವ್ನಿಂಗ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಅಲ್ಲಿ ಸೈಡಲ್ಲಿ ಬಂದಿರೋ ಈ ಪಾಪು ಅಂತೂ ಎಷ್ಟು ಎಂಜಾಯ್ ಮಾಡ್ತಿತ್ತು ಅಂದರೆ ನಂಗೆ ಇಷ್ಟ ಆಯಿತು. ಹಾಗಾಗಿ ನಾನು ಆ ಮಗುದು ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಬೀಚ್ ಸೈಡು ನಾವು ಸ್ನ್ಯಾಕ್ಸ್ನ ತಿನ್ಕೊಂಡು ಆ ಸನ್ಸೆಟ್ ವ್ಯೂನ ಎಂಜಾಯ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ಸೂಪರ್ ಅಂತಲೇ ಹೇಳ್ಬೋದು. ಬೀಚ್ ಸೈಡು ಈ ಥರ ಒಂದು ಒಳ್ಳೆ ಸ್ನ್ಯಾಕ್ಸ್ ಎಲ್ಲ ಯಾರಿಗೆ ತಾನೇ ಇಷ್ಟ ಆಗಲ್ಲ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. Tejas, how is it? ಚೆನ್ನಾಗಿಲ್ವೇನಾ? How was it? ಆ್ಯಂಡ್ ಇದು ಬಂದು ನೈಟ್ ಡಿನ್ನರ್ಗೆ ಮೆನ್ಯೂ ರೆಡಿ ಆಗಿದೆ. ನಾವು ಡಿನ್ನರ್ ಎಲ್ಲ ಆ್ಯಕ್ಚುಲಿ ಕ್ಯಾಂಡಲ್ ಲೈಟ್ ಡಿನ್ನರ್ನ ನಮಗೆ ಬೀಚ್ ಸೈಡ್ ಅರೇಂಜ್ ಮಾಡಿಕೊಡ್ತಾರೆ. ಸ್ವಲ್ಪ ಮಳೆ ಇದ್ದಿದ್ದರಿಂದ ನಮಗೆ ಅಲ್ಲಿ ಕ್ಯಾನ್ಸಲ್ ಆಯಿತು. ಸೊ ನಾವು ಡೈನಿಂಗ್ ಏರಿಯಾದಲ್ಲೇ ಡಿನ್ನರ್ನ ಮಾಡ್ಕೊಂಡ್ವಿ. ವೆದರ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಮಲ್ಕೋಬೇಕು. ಆ್ಯಕ್ಚುಲಿ ನಾವು 3 ರೂಮ್ನ ತೊಗೊಂಡಿರೋದು. ಅಕ್ಕ ಮತ್ತು ತೇಜು ಅವ್ರಿಗೆ ಲಾಸ್ಟ್ ಡೆಡ್ ಎಂಡಲ್ಲಿ ರೂಮ್ ಕೊಟ್ಬಿಟ್ಟಿದ್ದಾರೆ. ಸೊ ಅದಾದಮೇಲೆ ಯಾವುದೇ ರೂಮ್ಸ್ ಇಲ್ಲ. ಮಾರ್ನಿಂಗ್ ನಾನು ಏನು ತೋರಿಸ್ದೆ ವಾಟರ್ ಸ್ಪೋರ್ಟ್ಸ್ಗೆ ಹೋಗೋ ಎಂಟ್ರೆನ್ಸ್ ಇದೆಯಲ್ಲ, ಅಲ್ಲಿ ಲಾಸ್ಟಲ್ಲಿ ಅವ್ರಿಗೆ ರೂಮ್ ಸಿಕ್ಕಿರೋದು. ಸೊ ಸ್ವಲ್ಪ ಭಯ ಆಯಿತು. ಆ ಕಡೆ ಸಿ ಇದೆ, ಈ ಕಡೆ ಫ್ರಂಟಲ್ಲಿ ಫಾರೆಸ್ಟ್ ಇರೋದ್ರಿಂದ ಅವರು ಅಲ್ಲಿ ಮಲ್ಕೊಳ್ಳೋದಕ್ಕೆ ಹೆದರ್ಕೊಂಡು ನಮ್ಮ ರೂಮ್ಗೆ ಬಂದಿದ್ದಾರೆ. ಈ ಕಡೆ ನಾವು ಸೆಂಟರ್ ರೂಮಲ್ಲಿ ತೊಗೊಂಡಿದ್ದೀವಿ. ಇನ್ನೊಬ್ಬರು ಅಕ್ಕಗೆ ಈ ಕಡೆ ಸೈಡು ಕೊಟ್ಟಿದ್ದಾರೆ. ಒಬ್ಬರು ಲೆಫ್ಟಲ್ಲಿದ್ದಾರೆ, ಒಬ್ಬರು ರೈಟಲ್ಲಿದ್ದಾರೆ. ನಮಗೆ ಲಾಸ್ಟ್ ಡೆಡ್ ಎಂಡ್ ರೂಮ್ಸು ಸಿಕ್ಕಿರೋದ್ರಿಂದ ಸ್ವಲ್ಪ ಭಯನೂ ಆಗ್ತಿತ್ತು ಅಂತ ಅಂದ್ಬಿಟ್ಟು ಅವರು ರೂಮಲ್ಲಿ ಮಲ್ಕೊಳ್ದೆ ನಮ್ಮ ರೂಮ್ಗೆ ಬಂದಿದ್ದಾರೆ. ಸೊ ಇವ್ರನ್ನ ಕರೆದಿದ್ದೀವಿ, ಇನ್ನೊಬ್ಬರು ಅಕ್ಕನ್ನು ನಿದ್ದೆ ಬರೋವರೆಗೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಮತ್ತೆ ನಿಮಗೆ ನಾಳೆ ಸಿಗ್ತೀನಿ. ಇವಾಗ ನಾವು ಮಲ್ಕೊತಾ ಇದ್ದೀವಿ. ಗುಡ್ ನೈಟ್.